ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳೋಂಥ ಒಂದು ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಅದ್ರಿ, ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ಇದನ್ನು ನೀವು ಪ್ರೋಟೀನು ಫೈಬರ್ ರಿಚ್ ರೆಸಿಪಿ ಅಂತಲೂ ಕರಿಬೋದು. ಒಂದೇ ಹಿಟ್ಟಿನಿಂದ ನಾನು 3 ಥರದ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟೇ ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆಯನ್ನು ಹಾಕ್ತಾ ಇದ್ದೀನಿ. 2 ಸ್ಪೂನ್ ಆಗಷ್ಟೇ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅರ್ಧ ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ. ಸಪ್ಪಗಿರೋ ಮೊಸರನ್ನೇ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಫಸ್ಟ್ ಮೊಸರು ಹಾಕಿದ್ವಿ. ಮೊಸರು ಉಪ್ಪು ಹಾಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಯಾವುದೇ ರೀತಿ ಗಂಟು ಇರಲಾರ್ದಂಗೆ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಿರಿ. ನೋಡಿ, ಇಲ್ಲಾಂದ್ರೆ ನೀವು ಬಿಟ್ರಲ್ಲೇನು ಮಾಡ್ಕೋಬೋದು. ನೋಡಿ, ಯಾವುದೇ ಗೋಧಿ ಹಿಟ್ಟದು ಹಾಕಿರ್ತದಲ್ಲ, ಗಂಟು ಹಾಕ್ಲಾರ್ದಂಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊರಿ. ಇದು ಹಾಕಿರುವ ರವೆ ಹಿಟ್ಟು ನೆನಿಲಿರಿ. ಮುಚ್ಚಿ ಒಂದು 10 ನಿಮಿಷ ಸೈಡಿಗೆ ಇಡ್ತೀನಿ. ಇದಕ್ಕೊಂದು ಚಟ್ನಿಯನ್ನು ಮಾಡ್ತಾ ಇದ್ದೀನಿ ರೀ. ಈಗ ಪ್ಯಾನ್ಗೆ ನಾನು ಒಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ ಮೇಲೆ ಒಂದು 6-7 ಬೆಳ್ಳುಳ್ಳಿ ಹೆಸಳು, ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ದಪ್ಪ ಬೆಳ್ಳುಳ್ಳಿ ಹೆಸಳಿದ್ರೆ ನೀವು ಒಂದು 2 ಹಾಕ್ರಿ. ನೋಡಿ, ಆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿರಿ. ನೋಡಿ, ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆನ ಹಾಕ್ತಾ ಇದ್ದೀನಿ. ನೋಡಿ, ಅರ್ಧ ಸ್ಪೂನಾಗಷ್ಟು ಜೀರಿಗೆ ಫ್ರೈ ಆದಮೇಲೆ 1 ಖಾರ ಇರೋ ಮೆಣಸಿನ್ಕಾಯಿ, 2 ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. 2 ಟೊಮ್ಯಾಟೋವನ್ನು ಹಾಕ್ತಾ ಇದ್ದೀನಿ. ನೋಡಿ, ಹೈ ಫ್ಲೇಮ್ದಲ್ಲಿಟ್ಟನೆ ಮಿಕ್ಸ್ ಮಾಡ್ಕೊಂಡ್ರಿ. ಸ್ವಲ್ಪ ಟೊಮೆಟೊ ಫ್ರೈ ಆದಮೇಲೆ ನಾನು ಉಪ್ಪನ್ನು ಹಾಕೋತೀನಿ ರೀ. ಉಪ್ಪು ಹಾಕೋದ್ರಿಂದ ಬೇಗನೆ ಟೊಮೆಟೊ ಸಾಫ್ಟ್ ಆಗ್ತದೆ. ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿ ನಾನು ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟನೆ 5 ನಿಮಿಷ ಬೇಯಿಸ್ಬಿಟ್ಟು ತೊಗೋತೀನಿ. ಮಧ್ಯಕ್ಕೆ ಒಂದೆರಡು ಸಲ ತೆಗೆದುಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ನಾನು. ನೋಡಿ, ಈ ರೀತಿ 1-2 ಸಲ ತೆಗೆದುಬಿಟ್ಟು ನೀವು ಮಿಕ್ಸ್ ಮಾಡ್ಕೊರಿ. ನೋಡಿ, 5 ನಿಮಿಷ ಲೋ ಫ್ಲೇಮ್ದಲ್ಲಿಟ್ಟನೆ ಬೇಯಿಸಿದ್ದೀನಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗೈತಿ. ನೋಡಿ, ಈ ರೀತಿ ಟೊಮೆಟೊ ಸಾಫ್ಟ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ. ನೋಡಿ, ಈಗ ಅದನ್ನೂ ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಟೊಮೆಟೊನು ಏನಾಗೈತಿ ಸಾಫ್ಟಾಗಿ, ಕೊತ್ತಂಬರಿ ಸೊಪ್ಪು ಫ್ರೈ ಆಗ್ಯದ. ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಅದು ಕಂಪ್ಲೀಟಾಗಿ ಆರ್ಲಿರಿ. ಆರಿದ್ಮೇಲೆ ಮಿಕ್ಸಿಗೆ ಹಾಕೋತೀನಿ. ಈಗ 10 ನಿಮಿಷ ಆಗ್ಯದ್ರಿ. ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರು, ಒಂದು ಸ್ವಲ್ಪ ಹುರಿದಿರುವ ಜೀರಿಗೆ ಪುಡಿ, ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. 1/4 ಟೀ ಸ್ಪೂನ್ಗಿಂತ ಕಡಿಮೆನೇ ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ. ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ರೀ. ಕಡಲೆಬೇಳೆ ಹಿಟ್ಟಿರುವುದರಿಂದ ಇಂಗು ಡೈಜೆಷನ್ಗೂ ಹೆಲ್ಪ್ ಮಾಡ್ತದೆ. 1 ಸ್ಪೂನಾಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಇದಕ್ಕೆ ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಯಾವ ರೀತಿ ಮಿಕ್ಸ್ ಮಾಡ್ಬೇಕಂತ ಹೇಳಿ ತೋರಿಸ್ತೀನಿ ನೋಡಿರಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು. ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊರಿ. ನೋಡಿ, ನಾನೀಗ ದೋಸೆನ ಹಾಕಿ ತೋರಿಸ್ತೀನಿ. ಆದರೆ ಇದು ಆರ್ಯದ. ಫಸ್ಟ್ ಇದನ್ನು ಮಿಕ್ಸಿಗೆ ಚಟ್ನಿಯನ್ನು ಹಾಕ್ಕೊಳ್ಳೋಣ್ರಿ. ನೀವು ಇದೇ ಚಟ್ನಿ ಮಾಡ್ಕೋಬೇಕತ್ತೇನಿಲ್ಲ. ಈರುಳ್ಳಿ ಟೊಮ್ಯಾಟೊ ಚಟ್ನಿನೂ ಮಾಡ್ಕೋಬೋದು, ಕಾಯಿ ಚಟ್ನಿನೂ ಮಾಡ್ಕೋಬೋದು. ಈ ರೀತಿಯೂ ಟೊಮ್ಯಾಟೊ ಚಟ್ನಿ ಮಾಡಿ ನೋಡಿರಿ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ, ನಿಮಗೆ ಚಟ್ನಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೋಡಿಬಿಟ್ಟು ನೀರನ್ನು ಹಾಕ್ಕೊಂಡು ರುಬ್ಕೋರಿ. ನಾನು ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ನೋಡಿ, ಚಟ್ನಿ ಅಂತೂ ರೆಡಿ ಆಗಿದ್ರೆ ಈಗ ನಾನು ದೋಸೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ. ನೋಡಿ, ನಾನು ನಿಮಗೆ 3 ರೀತಿ ಹಾಕಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಇಷ್ಟನ ನೀವು ಆ ರೀತಿ ಹಾಕೋಬೋದು. ಒಂದು ಫಸ್ಟ್ ತೆಳು ದೋಸೆನೇ ಹಾಕಿಬಿಟ್ಟು ನೋಡಿ, ಫಸ್ಟನೇ ನೀವು ಇದಕ್ಕೂ ಸಾಸ್ ಅಥವಾ ಸೆಜ್ವಾನ್ ಚಟ್ನಿಯನ್ನು ಏನು ಮಾಡ್ಕೋಬೋದು, ಸ್ಪ್ರೆಡ್ ಮಾಡ್ಕೋಬೋದು. ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೋವನ್ನು ಹಾಕೋತಾ ಇದ್ದೀನಿ. ನಿಮಗೆ ನೀವು ಬೇಕಂದರೆ ಇಲ್ಲಿ ಪನ್ನೀರನ್ನು ಸಣ್ಣ ಕಟ್ ಮಾಡಿ ಹಾಕೋಬೋದು, ತುರಿದ್ಬಿಟ್ಟು ಹಾಕೋಬೋದು, ಚೀಸು ಹಾಕೋಬೋದು. ನೋಡಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ, ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಿದ್ದೀನಿ. ನೋಡಿ, ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದ್ರೂ ಹಾಕೋಬೋದು. ನಿಮಗೆ ಕ್ರಿಸ್ಪಿ ಬೇಕಂದ್ರೆ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೋಬೇಕು. ನೋಡಿರಿ, ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿಟ್ಟರೆ ಸಾಫ್ಟಾಗಿ ಬರ್ತದೆ ರೀ. ನೀವು ಕ್ರಿಸ್ಪಿ ಇಷ್ಟ ಅಂದರೆ ನೀವು ಲೋ ಫ್ಲೇಮ್ದಲ್ಲಿಟ್ಟು ಬೇಯಿಸ್ರಿ. ಎಷ್ಟು ಬೇಕೋ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತದೆ. ನಾನು ಮೇಲ್ಗಡೆನೇ ಸ್ವಲ್ಪ ಸೆಜ್ವಾನ್ ಚಟ್ನಿಯನ್ನು ಹಾಕಿದ್ದೀನಿ. ನೋಡಿ, ಲೋ ಫ್ಲೇಮ್ದಲ್ಲಿಟ್ಟ ಕಲರ್ನು ನೋಡಿರಿ ಚೆನ್ನಾಗಿ ಬಂದೈತಿ, ಕ್ರಿಸ್ಪಿಯಾಗಿನೂ ಬಂದೈತಿ. ಈ ರೀತಿಯೂ ಮಾಡ್ಕೋಬೋದು. ಅಂದರೆ ದಪ್ಪ ಇಷ್ಟ ಇಲ್ಲ ಕೆಲವ್ರಿಗೆ ದೋಸೆ ಅನ್ನೋರು ಈ ರೀತಿ ಮಾಡ್ಕೋಬೋದು. ದಪ್ಪ ಇಷ್ಟ ಅಂದರೆ ನೀವು ನಾನಿಲ್ಲಿ ಉತ್ತಪ್ಪನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಅದೇ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟನ್ನು ಹಾಕಿದ್ದೀನಿ. ಬೇಸಿಕ್ ಮನೆಯಲ್ಲಿರುವ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ನಿಮ್ಗೆ ಪನ್ನೀರ್ ಇಷ್ಟ, ಇನ್ನೂ ಹೆಲ್ದಿ ಬೇಕಂದ್ರೆ ಪನ್ನೀರು, ಚೀಸು ಅದನ್ನಾದ್ರೂ ಹಾಕೋಬೋದು, ನಡೀತದೆ. ನೋಡಿ, ಇದಕ್ಕೂ ಎಣ್ಣೆ ತುಪ್ಪ ಯಾವುದನ್ನು ಹಾಕೋಬೋದು. ಈ ರೀತಿ ಮಾಡಿ ಮಕ್ಕಳಿಗೆ ಹೆಲ್ದಿಯಾಗಿ ಲಂಚ್ ಬಾಕ್ಸಿಗೂ ಕೊಡ್ಬೋದು. ಇದು ಪ್ರೋಟೀನ್ ಮತ್ತು ಫೈಬರ್ ರಿಚ್ ರೆಸಿಪಿ ಅಂತಲೂ ನೀವು ಕರಿಬೋದು. ನೋಡಿ, ಇದನ್ನು 2 ಸೈಡ್ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಂಡು ಇದಕ್ಕೊಂದು ಸ್ವಲ್ಪ ಶೇಂಗಾ ಚಟ್ನಿಯನ್ನು ಹಾಕ್ತಾಯಿದ್ದೀನಿ ನೋಡಿರಿ.
ನೋಡಿ ಇದು ಒಂಥರ ಮಾಡಿ ತೋರಿಸಿದ್ದೀನಿ. ಪ್ಲೇನ್ ಕ್ರಿಸ್ಪಿ ದೋಸೆನೂ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೊರಿ. ನೋಡಿ ಕ್ರಿಸ್ಪಿ ಬೇಕಂದ್ರೆ ನೀವು ಲೋ ಫ್ಲೇಮ್ದಲ್ಲಿ ಇಟ್ಟೇ ಬೇಯಿಸ್ಬಿಟ್ಟು ತೊಗೋಬೇಕ್ರಿ. ಇದನ್ನು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟರೆ ನೀವು ಸಾಫ್ಟ್ ಆಗಿನೇ ಬರ್ತಾವ್ರಿ ಇವು ದೋಸೆ. ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟೇ ಬೇಯಿಸಿದ್ದೀನಿ. ದೋಸೆ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದದ. ನೋಡಿ ನಾನು 3 ರೀತಿ ಹಾಕಿ ತೋರಿಸಿದ್ದೀನಿ. ಯಾವುದೇ ರೀತಿ ಅಕ್ಕಿ ಬೇಳೆ ನೆನೆಸಿಲ್ಲ, ರುಬ್ಬೋದು ಏನೂ ಬೇಡ. ಬೆಳಗ್ಗೆ ಒಂದು 10 ನಿಮಿಷದಲ್ಲೇ ಒಂದು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೋಬೋದು. ಈ ರೀತಿ ಉತ್ತಪ್ಪ ಮಾಡಿಕೊಂಡ್ರೆ ನಿಮಗೆ ಚಟ್ನಿನೂ ಬೇಕಾಗಲ್ಲ ರೀ. ನೋಡಿ ಇಲ್ಲ ದಪ್ಪ ದೋಸೆ ಇಷ್ಟ ಆಗಲ್ಲ ಅಂದರೆ ತೆಳು ದೋಸೆನೇ ಹಾಕಿಬಿಟ್ಟು ಈ ರೀತಿ ವೆಜಿಟೇಬಲ್ಸು ಪನ್ನೀರು ಚೀಸನ್ನು ಹಾಕಿನೂ ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಬಾಕ್ಸಿಗೂ ಹಾಕಿ ಕೊಡ್ಬೋದು. ಆ ಕ್ರಿಸ್ಪಿ ದೋಸೆನೂ ಹಾಕ್ಕೊಂಡಿನಲ್ರಿ ಅದನ್ನೂ ತೋರಿಸ್ತೀನಿ ನೋಡಿರಿ. ಅದರ ಕ್ರಿಸ್ಪಿನ ಸೌಂಡ್ದಿಂದನೇ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಕ್ರಿಸ್ಪಿ ಆಗಿಬಿಡುತ್ತೆ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ಮತ್ತು ಅಕ್ಕಿ ದೋಸೆಗಿಂತನೂ ಇದು ಹೆಲ್ದಿಯಾಗಿರುವಂಥ ದೋಸೆ ರೀ. ನೋಡಿ ಈ ಇನ್ಸ್ಟಂಟ್ ಕಡಲೆಬೇಳೆ ಹಿಟ್ಟಿನ ದೋಸೆ, ಈ ಚಟ್ನಿಯನ್ನು ಹೊಸಥರದ ಚಟ್ನಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಅಥವಾ ನೀವು ಯಾವ್ಯಾವ ರೀತಿ ಇನ್ಸ್ಟಂಟ್ ಬ್ರೇಕ್ಫಾಸ್ಟ್ಗಳನ್ನ ಮಾಡ್ತಿರತ್ತೆ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ಕಡಲೆಬೇಳೆ ಹಿಟ್ಟನ್ನು ಬಳಸಿ ಮಾಡಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.